ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ ಕಿಚನ್. ಇದು ಯಾವುದ್ರ ಹಲ್ವಾ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಇಲ್ಲಿ ನೋಡಿ, ಇದು ಬಾಳೆಹಣ್ಣಿನ ಹಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ತಗೊಂಡಿರೋ ಸಾಮಗ್ರಿ ಹೀಗಿದೆ ನೋಡಿ. 1 ಡಜನ್ನು ತುಂಬ ಹಣ್ಣಾದ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಮತ್ತು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ, 1 ಬಟ್ಲು ತುಪ್ಪ ಮತ್ತು 1-2 ಸ್ಪೂನು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಈಗ ನಾನು ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಚೂರು ಬಾಳೆಹಣ್ಣಿನ ಪೀಸ್ ಉಳಿಬಾರ್ದು, ಆ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ದಪ್ಪ ತಳದ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನು ತುಪ್ಪವನ್ನು ಹಾಕಿ ಈಗ ಅದಕ್ಕೆ ರುಬ್ಬಿಕೊಂಡಿರೋಂತಹ ಬಾಳೆಹಣ್ಣಿನ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಕುದಿ ಬರ್ತಾ ಇದೆ. ಹಾಗೆ ಕುದಿ ಬರ್ತಾ ಇರುವಾಗ ನಾವು ಅದನ್ನು ಕೈಯಾಡಿಸ್ತಾ ಇರಬೇಕು. ನಡುವೆ 1 ಸ್ಪೂನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಾವು ಮನೆಯಲ್ಲೇ ಇಂತಹ ಒಂದು ಹೆಲ್ದಿ ಆದಂತಹ ಸ್ವೀಟ್ ಮಾಡ್ಕೊಂಡು ತಿಂದರೆ ನಮ್ಮ ಮನಸ್ಸಿಗೂ ಒಂದು ತೃಪ್ತಿ ಇರುತ್ತೆ ಅಲ್ವಾ? ಹಲ್ವಾ ಮಾಡುವಾಗ ದೊಡ್ಡ ಕೆಲಸ ಅಂದ್ರೇ ಬಿಟ್ಟು ಬಿಡದೆ ಕೈಯಾಡಿಸ್ತಾ ಇರೋದು ಅಲ್ವಾ? ಆದರೆ ತಿನ್ನಲಿಕ್ಕೆ ಮಾತ್ರ ತುಂಬ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ಇದಕ್ಕೆ 1 ಬೌಲು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ನಾನು ಬಾಳೆಹಣ್ಣಿನ ಪೇಸ್ಟನ್ನು ಅಳತೆ ಮಾಡಿಕೊಂಡಿದ್ದೆ, ಅದು 2 ಬೌಲ್ ಇತ್ತು. ಅದಕ್ಕೆ ನಾನು 1 ಬೌಲು ಬೆಲ್ಲದ ಪುಡಿಯನ್ನು ಸೇರಿಸಿ ಕೈಯಾಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಡುವೆ ನಾನು 1 ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಖುಷಿ ಇರುತ್ತೆ. ಇಲ್ಲಿ ನೋಡಿ, ಈಗ ನಾನು 2 ಸ್ಪೂನು ಕಾರ್ನ್ಫ್ಲೋರ್ಗೆ ಒಂದು ಚೂರು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಹಲ್ವಾಗೆ ಸೇರಿಸ್ತಾ ಇದ್ದೀನಿ. ಇದು ಸೇರಿಸೋದು ಕಂಪಲ್ಸರಿ ಏನೂ ಅಲ್ಲ, ಹಾಗೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ. ಆದರೆ ನಾವು ಕಾರ್ನ್ಫ್ಲೋರನ್ನು ಸೇರಿಸೋದ್ರಿಂದ ಇದು ಹಲ್ವಾ ಬೇಗನೆ ರೆಡಿಯಾಗುತ್ತೆ, ನಮ್ಮ ಕೆಲಸ ಒಂದು ಚೂರು ಬೇಗ ಆಗುತ್ತೆ. ಇಲ್ಲಿ ನೋಡಿ, ಕಾರ್ನ್ಫ್ಲೋರ್ ಸೇರಿಸಿದ ನಂತರ ಇದಿಷ್ಟು ದಪ್ಪ ಆಗಿದೆ. ಈಗ ನಾನು ಇನ್ನೂ 1 ಸ್ಪೂನು ತುಪ್ಪವನ್ನು ಸೇರಿಸಿ ಅದನ್ನು ಕೈಯಾಡಿಸ್ತಾನೇ ಇದ್ದೀನಿ. ನಾನು ನಡುವೆ ಗ್ಯಾಸನ್ನು ಸಿಮ್ ಮಾಡಿಕೊಂಡು ಒಂದು ಚೂರು ಆಚೆ ಈಚೆ ಅಡುಗೆ ಮನೆಯಲ್ಲೇ ಒಂಚೂರು ಕೆಲಸ ಮಾಡ್ತಾನೇ ಇದ್ದೆ. ಮತ್ತು ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ದೀನಿ. ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಈ ಬಾಳೆಹಣ್ಣಿನ ಹಲ್ವಾವನ್ನು ಬೆಲ್ಲ ಹಾಕಿ ಮಾಡಿದ್ದೀನಿ ಅನ್ನೋದು ಒಂದು ಪ್ಲಸ್ ಪಾಯಿಂಟು ಅಲ್ವಾ? ತುಪ್ಪ ಹಾಕಿದ್ದು ಸಾಕು ಮಾರಾಯ್ತಿ, ಇನ್ನೂ ತುಪ್ಪ ಕುಡಿಲಿಕ್ಕಾಗೋದಿಲ್ಲ ಅಂತ ಈ ಹಲ್ವಾ ನೋಡಿ ತುಪ್ಪವನ್ನು ಬಿಡ್ತಾ ಇದೆ. ಇನ್ನು ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಈಗ ಬರೀ ಕೈಯಾಡಿಸೋದು ಒಂದೇ ಕೆಲಸ. ನೋಡಿ ಈಗ ಹೇಗೆ ಇದು ರೌಂಡ್ ಆಗಿ ತಿರುಗ್ತಾ ಇದೆ ಅಂತ. ನಿಮಗೆ ಹಲ್ವಾ ಒಂದು ಚೂರು ಮೆತ್ತಗೆ ಬೇಕು ಅಂತಂದರೆ ಈ ಸ್ಟೇಜಲ್ಲೇ ನೀವು ಅದನ್ನು ಕೆಳಗಿಳಿಸಿ ತಟ್ಟೆಗೆ ಹಾಕಿಬಿಡಿ. ಇಲ್ಲ, ಅದು ಸ್ವಲ್ಪ ಸ್ಟಿಕ್ಕಿ ಆಗಿರಬೇಕು, ಬಾಯಲ್ಲಿ ನಿಧಾನಕ್ಕೆ ಕರಗಬೇಕು ಅಂತಿದ್ರೆ ಅದನ್ನು ಇನ್ನೂ ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಕೈಯಾಡಿಸಿ. ನಾನು ಹಾಗೆ ಮಾಡಿದ್ದೀನಿ. ಇಲ್ಲಿ ನೋಡಿ, ಈಗ ಇದನ್ನು ನಾನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಈಗ ಇದನ್ನು ಪ್ಲೇಟಿಗೆ ಹಾಕಿ ನಾನು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಹಲ್ವಾ ಫ್ಲೇವರು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಇಲ್ಲಿ ನೋಡಿ, ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣ್ತಿರ್ಬೋದು. ನೋಡಿ, ಎಕ್ಸ್ಟ್ರಾ ತುಪ್ಪ ಏನು ಅದು ಸೈಡಿಗೆಲ್ಲ ಇತ್ತಲ್ವ, ಅದನ್ನು ನಾನು ತೆಗಿತಾ ಇದ್ದೇನೆ. ಈಗ ಇದನ್ನು ಒಂದು 2-3 ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಿ. ಈಗ ಅದು ಪೂರ್ಣ ತಣ್ಣಗಾದ ನಂತರ ನಾನು ಈ ಶೇಪಲ್ಲಿ ಕಟ್ ಮಾಡಿ ಮೇಲೆ ಗೋಡಂಬಿಯಿಂದ ಅಲಂಕಾರ ಮಾಡಿದ್ದೇನೆ. ಇದನ್ನು ರೆಡಿ ಮಾಡಲಿಕ್ಕೆ ನನಗೆ 45 ನಿಮಿಷ ಟೈಮ್ ಹಿಡಿದಿದೆ. ಥ್ಯಾಂಕ್ ಯು.